ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಗೆ ಬಂದರು. ಅಲ್ಲಿಂದ ಇಬ್ಬರು ಒಟ್ಟಿಗೆ ಲೋಕಭವನಕ್ಕೆ ಹೋಗ್ತಾರೆ. ಲೋಕಭವನದ ಎದುರು ಬಿಗಿ ಭದ್ರತೆ. ಎಲ್ಲ ತಯಾರಿಗಳಾಗಿದ್ದಾವೆ. ರಾಜಭವನದಲ್ಲಿ ಅರ್ಥಾತ್ ಲೋಕಭವನದಲ್ಲಿ ರಾಜ್ಯಪಾಲರು ಇಲ್ಲ, ಅವರು ಇಂದೋರ್ನಲ್ಲಿದ್ದಾರೆ. ರಾಜ್ಯಪಾಲರ ಕಾರ್ಯದರ್ಶಿ ಪ್ರಭು ಶಂಕರ್ ಮುಖ್ಯಮಂತ್ರಿಗಳಿಂದ ರಾಜೀನಾಮೆ ಪತ್ರ ಸ್ವೀಕರಿಸ್ತಾರೆ. ಅದನ್ನು ರಾಜ್ಯಪಾಲರಿಗೆ ಫಾರ್ವರ್ಡ್ ಮಾಡಲಾಗುತ್ತೆ, ಫ್ಯಾಕ್ಸ್ ಅಥವಾ ಇಮೇಲ್ ಮೂಲಕ. ರಾಜ್ಯಪಾಲರು ಅದರ ಹಾರ್ಡ್ ಕಾಪಿ ಮೇಲೆ ಅಕ್ಸೆಪ್ಟೆಡ್ ಅಂತ ಬರೆದು ಸೈನ್ ಮಾಡಿ ರಾಜಭವನಕ್ಕೆ ವಾಪಸ್ ಕಳಿಸ್ತಾರೆ. ಅಲ್ಲಿಗೆ ಮುಖ್ಯಮಂತ್ರಿಗಳ ರಾಜೀನಾಮೆ ಪತ್ರ ಅಂಗೀಕಾರಗೊಂಡಂತೆ. ಮುಖ್ಯಮಂತ್ರಿಗಳ ಜೊತೆಗೆ ಕೆಲವು ಹಿರಿಯ ಸಚಿವರುಗಳು ಕೂಡ ಲೋಕಭವನಕ್ಕೆ ಬರ್ತಾರಂತೆ. ಮುಖ್ಯಮಂತ್ರಿಗಳು ಒಬ್ಬರೇ ದಿಲ್ಲಿಗೆ ಹೋಗ್ತಾರೆ, ಉಪಮುಖ್ಯಮಂತ್ರಿಯವರು ಅವರ ಜೊತೆಗೆ ಹೋಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇಲ್ಲ. ಪ್ರಶಾಂತ್, ಸಿದ್ದರಾಮಯ್ಯನವ್ರನ್ನ ಅವರ ಸುತ್ತಲೂ ಇರುವಂಥ ಆಪ್ತ ಸಚಿವರುಗಳು ಸರಿಯಾಗಿ ಗೇಜ್ ಮಾಡಲಿಲ್ಲ, ಮಾಧ್ಯಮವೂ ಸರಿಯಾಗಿ ಗೇಜ್ ಮಾಡಲಿಲ್ಲ. ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ದೆ, ಹಂಗೆಲ್ಲ ರಾಜೀನಾಮೆ ಕೊಟ್ಬಿಡ್ತಾರೆ ಸಿದ್ದರಾಮಯ್ಯನವ್ರು, ನೋಡ್ತಾ ಇರಿ ಏನೇನು ಮಾಡ್ತಾರೆ ಅಂತ. ನಾವಷ್ಟೇ ಅಲ್ಲ, ಅವರ ಆಪ್ತ ಸಚಿವರು ಕೂಡ ಅದನ್ನೇ ಹೇಳ್ತಿದ್ರಿ, ಸಿದ್ದರಾಮಯ್ಯ ರೀ ಅದು ಹೆಂಗೆ ಬಿಟ್ಬಿಡ್ತಾರೆ ಅಂತ. ಅಲ್ಲ ಅಜಿತ್, ಈಗ ಮಾತಾಡೋದು ಬೇರೆ. 8 ವರ್ಷ ಮುಖ್ಯಮಂತ್ರಿ ಆದ ಕೃತಜ್ಞತೆ, ಸೋನಿಯಾ ಗಾಂಧಿ ಅವರ ಬಗ್ಗೆ ಕೃತಜ್ಞತೆ ಎಲ್ಲ ಈಗ ಮಾತಾಡೋದು ಬೇರೆ. ಬಟ್ ಅವ್ರು ರಾಜೀನಾಮೆ ಕೊಡ್ತಾರೆ ಅನ್ನುವ ಸುದ್ದಿ ನಮಗೆ ಖಚಿತವಾಗುವ ತನಕ, ಮೊನ್ನೆ ಸಂಜೆ 7 ಗಂಟೆಗೆ ನಮಗೆ ಸುದ್ದಿ ಖಚಿತ ಆಗಿದ್ದು. ಅದಕ್ಕಿಂತ ಮುಂಚೆ ತನಕನೂ ಏನು ಅನ್ಕೋತಾ ಇದ್ವಿ, ನಾವು ಏನು ಮಾತಾಡ್ತಾ ಇದ್ವಿ, ಎಲ್ಲರೂ ಏನು ಮಾತಾಡ್ತಾ ಇದ್ವಿ. ಅದಿತ್ತು ನೋಡಿ, ಸಿದ್ದರಾಮಯ್ಯನವಂಥ ಒಬ್ಬ ರಾಜಕಾರಣಿ ಅಂದರೆ ಅವರ ಮನಸ್ಸಿನಲ್ಲಿದ್ದದನ್ನು ಅಳಿಯೋದಕ್ಕೆ ಯಾರಿಗೂ ಆಗಲಿಲ್ಲ ಅಂತ. ಅಲ್ಲ, ಅಳಿಯೋದಕ್ಕಾಗಲ್ಲ. ಅನೇಕ ಬಾರಿ ಏನಾಗುತ್ತೆ, ರಾಜ ಗದ್ದುಗೆ ಮೇಲೆ ಕೂತಾಗ ಹಂಗೆ ಅಷ್ಟು ಸುಲಭವಾಗಿ ಅಳಿಲಿಕ್ಕಾಗಲ್ಲ. ಯಾಕಂದರೆ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಮೇಲೆ ಎಲ್ಲವೂ ಇದೆ. ಹೌದು. ಯಾಕೆಂದರೆ ಇವರು ಈಗ ಯಡಿಯೂರಪ್ಪನವರಿರಲಿ, ಸಿದ್ದರಾಮಯ್ಯನವರಿರಲಿ, ಇವರು ಹೋರಾಟಗಾರರಾಗಿ ರಾಜಕಾರಣಕ್ಕೆ ಬಂದರು. ನೋಡಿ, ಒಬ್ಬ ರಾಜಕಾರಣಿಯ ಯಶಸ್ಸನ್ನು ನೀವು ಯಾವಾಗ ಅಳಿತೀರಿ? ಕೆಟ್ಟ ಪರಿಸ್ಥಿತಿಯಿಂದ ಒಳ್ಳೆ ಪರಿಸ್ಥಿತಿಗೆ ಅಧಿಕಾರಕ್ಕೆ ಬಂದಾಗ. ಈಗ ದೇವೇಗೌಡರ ಜೊತೆ ಜಗಳ ಆದಾಗ ಲಿಟ್ರಲಿ ಸಿದ್ದರಾಮಯ್ಯನವ್ರ ಬಳಿ ಏನೂ ಇರಲಿಲ್ಲ. ABPJD ಕಟ್ಕೊಂಡಿದ್ರು, 10-12 ಜನ ಇದ್ದರು, ಒಂದು ಸೋಷಿಯಲಿಸ್ಟ್ ಹಿನ್ನೆಲೆ ಅಂತಕ್ಕಂಥದ್ದಿತ್ತು. ಆ ಮಟ್ಟದಲ್ಲೇನೋ ಅವ್ರಿಗೆ ಪಕ್ಷ ಕಟ್ಟತಕ್ಕಂಥ ರಿಸೋರ್ಸಸ್ಗಳೇ ಸಿದ್ದರಾಮಯ್ಯ ಎಲೆಕ್ಷನ್ ಮಾಡಿದ್ರಲ್ಲ, ಏನು ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಆದರೆ ಯಾವಾಗ ಅವರು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಸಿಗೆ ಬಂದರು, ಅವರ ಶಕ್ತಿ ಕಾಂಗ್ರೆಸ್ ಜೊತೆ ಸೇರ್ತು, ಅಥವಾ ಕಾಂಗ್ರೆಸ್ನ ಶಕ್ತಿ ಅವ್ರ ಜೊತೆಗೆ ಸೇರ್ತು, ಅವರು ಇನ್ವಿನ್ಸಿಬಲ್ ಆದರು. ಪ್ರಾಯಶಃ ನನಗನ್ಸುತ್ತೆ ಇವತ್ತು ರಾಜೀನಾಮೆ ಅವರು ಕೊಡಲಿಕ್ಕೆ ಬಹಳ ಮುಖ್ಯ ಕಾರಣ, ಕಾಂಗ್ರೆಸ್ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದೆ, ತುಂಬ ಚೆನ್ನಾಗಿ ನಡೆಸ್ಕೊಂಡಿದೆ. ಮತ್ತು ಇನ್ನೊಂದಿರುತ್ತೆ ಅಜಿತ್, ಯಾವಾಗಲೂ ನೀವು ಹೇಳೋದು ಪ್ರಶ್ನೆ ಏನಂದ್ರೆ ಗೇಜ್ ಮಾಡಲಿಕ್ಕೆ ಯಾಕಾಗಲಿಲ್ಲ ನಮಗೆ. ಯಾಕಂತಂದ್ರೆ ಸಿದ್ದರಾಮಯ್ಯನವರೇ ಪದೇ ಹೇಳ್ತಾ ಇದ್ರು, ನಾವು 5 ವರ್ಷ ಇರ್ತೀನಿ, ನಾನು 5 ವರ್ಷ ಇರ್ತೀನಿ. ನೀವು ಹೆಂಗೆ ಹೇಳೋಕ್ಕಾಗತ್ತೆ? ಅವರೇ 5 ವರ್ಷ ಇರ್ತೀನಿ ಅಂದಾಗ, ಇಲ್ರಿ ನೀವು 5 ವರ್ಷ ಇರಲ್ಲ, ನೀವು ಬಿಟ್ಕೊಟ್ಬಿಡ್ತೀರಿ ಸುಲಭವಾಗಿ ಅಂತ ನಾವು ಹೇಳೋಕ್ಕಾಗತ್ತಾ?
ಕುಣಿಗಲ್ MLA ರಂಗನಾಥ್ ಮಾತಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಆಪ್ತ. ಎಲ್ಲವೂ ಬಂದಿದೆ ಸರ್. ನಾನು ಕಳೆದ 18-20 ವರ್ಷಗಳ ರಾಜಕಾರಣವನ್ನೇನು ನೋಡಿದ್ದೀನಿ, ರಾಜೀನಾಮೆ ನೀಡ್ತಾ ಇದ್ದಾಗಲೂ ಒಂದು ಗ್ರೇಸ್ ಮತ್ತು ಒಂದು ಡಿಗ್ನಿಟಿಯನ್ನು ಕಾಪಾಡಿಕೊಂಡವರು. ಇಲ್ಲ ನೀವು ಸದಾನಂದ ಗೌಡ್ರಿ, ಯಡಿಯೂರಪ್ಪನವರು ಅವರನ್ನು ಮುಖ್ಯಮಂತ್ರಿ ಮಾಡಿದರು. ಇಳಿಸ್ತೀವಿ ಅಂತಂದರೆ ಎಲ್ಲ ಸ್ವಾಮೀಜಿಗಳು ಬಂದಿದ್ರು ಇಲ್ಲಿ. ಹೌದು ಹೌದು, ಕರೆಕ್ಟ್. ನಾವು ನನಗೆ ಇತ್ತೀಚಿನ 2 ವಿದ್ಯಮಾನಗಳು ಒಂದಕ್ಕೊಂದು ಹೋಲಿಕೆ ಮಾಡುವಂಥದ್ದಲ್ಲ. ಸ್ಟಾಲಿನ್ ಆ ಸೋಲನ್ನು ಸ್ವೀಕರಿಸಿದ ರೀತಿ ವೆರಿ ಮ್ಯಾಚೋರ್ಡ್. ಬಟ್ ಅದು ಚುನಾವಣೆಯಲ್ಲಿ ಸೋತಿದ್ದು ಅದೇ ಕಂಪೇರೇಬಲ್ ಅಲ್ಲ. ಚುನಾವಣೆಯಲ್ಲಿ ಸೋತಾಗ ನೀವು ಮ್ಯಾಚುರಿಟಿಯನ್ನು ಪ್ರದರ್ಶಿಸಲೇಬೇಕಾಗುತ್ತೆ. ಇಲ್ಲಿ ಮಮತಾ ಬ್ಯಾನರ್ಜಿಗೂ ಸ್ಟಾಲಿನ್ಗೂ ಇರೋ ಇರ್ಬೋದು. ಮಮತಾ ಬ್ಯಾನರ್ಜಿಯ ಟೆಂಪರಮೆಂಟ್ ಇಶ್ಯೂಸ್ ಇದೆ, ಸ್ವಾಭಾವಿಕ ಇಶ್ಯೂಸ್ ಇದೆ ಅಷ್ಟೇ. ಕರೆಕ್ಟ್. ಅದರ್ವೈಸ್ ಈಗ ಮಮತಾ ಬ್ಯಾನರ್ಜಿ ಕೂಡ ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ನಾವು ಒಪ್ಕೊಳ್ಳಲ್ಲ ಅಂತ ಹೇಳಿದ್ದೆ, ಯಾಕೆ ಹೇಳಿದರು ಅನ್ನೋದು ಒಂದು ಪ್ರಶ್ನೆ. ಸಿದ್ದರಾಮಯ್ಯನವರು ಈ ರೀತಿಯಾಗಿರ್ತಕ್ಕಂಥ ಒಂದು 8 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು. ಈಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಮಾಸ್ ಲೀಡರ್ಸ್ ಕರ್ನಾಟಕ ಹ್ಯಾಸ್ ಎವರ್ ಸೀನ್. ದೇವರಾಜ ಅರಸರು, ನಿಮ್ಗೆ ರಾಮಕೃಷ್ಣ ಹೆಗಡೆ, ದೇವೇಗೌಡರು, SM ಕೃಷ್ಣರನ್ನು ಆ ಪ್ರಮಾಣದಲ್ಲಿ ನೀವು ಮಾಸ್ ಲೀಡರ್ ಅನ್ನೋಕ್ಕಾಗಲ್ಲ. ಹೌದು ಹೌದು. ಯಡಿಯೂರಪ್ಪನವರು, ಸಿದ್ದರಾಮಯ್ಯ. ಈ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಬಿಟ್ಟು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಯಾವತ್ತು ಬದುಕಿನಲ್ಲಿ ಮತ್ತು ಪಾಲಿಟಿಕ್ಸ್ನಲ್ಲಿ, ಸಾರ್ವಜನಿಕ ಜೀವನದಲ್ಲಿ ನೀವು ಗ್ರಹಿಕೆಗೆ ಸಿಗದೇ ರೀತಿ ಇರಬೇಕು. ಹಾಂ, ಕರೆಕ್ಟ್. ಹಿಂಗೆ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಾಗ ಯು ಶುಡ್ ನಾಟ್ ಬಿ ಅ ಟು ಆಬ್ವಿಯಸ್ ಪರ್ಸನ್. ಎಸ್ ಎಸ್. ಸಿದ್ದರಾಮಯ್ಯನವರು ಅದನ್ನು ಮಾಡ್ತಾರೆ. ಅವರ ಕೆಲ ಹತ್ತಿರದವರು, ನಾನು ಪರ್ಸ್ನಲ್ ಸ್ಟಾಫ್ ಅವರು ಯಾರಿದ್ದಾರೆ, ಅವರು ಸಿಕ್ಕಾಗೊಮ್ಮೆ ಹೇಳ್ತಿದ್ರು, ನಮ್ಮ ಸಾಹೇಬರು ನೋಡ್ರಿ, ನೀವು ಯಾವತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕರೆದು ಹೇಳ್ತಾರೆ ಅವತ್ತು ಅವ್ರು ಅಧಿಕಾರದಲ್ಲಿ ಇರಲ್ಲ ಅಂತ ಹೇಳ್ತಿದ್ರು. ಅವ್ರ ಪರ್ಸ್ನಲ್ ಸ್ಟಾಫ್, ಪೊಲಿಟಿಕಲ್ ಸ್ಟಾಫ್ ಅಲ್ಲ ಅವರು, ಅವ್ರ ಪರ್ಸ್ನಲ್ ಸ್ಟಾಫ್ ಹೇಳ್ತಾ ಇದ್ರು. ಬಟ್ ಪೊಲಿಟಿಕಲಿ ಇರ್ತಕ್ಕಂಥ ಅವ್ರು ಹೆಂಗೆ ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳು, ತುಂಬಾ ಆಪ್ತರಾದ ಶಾಸಕರುಗಳು ಅವ್ರ ಜೊತೆಗೆ ಮಾತಾಡಿದ್ರೆ ಬಿಟ್ಕೊಡೋದು ಸಾಧ್ಯನೇ ಇಲ್ಲ ಅಂತಿದ್ರು. ಅವ್ರ ಪಾಲಿಟಿಕ್ಸೇ ನಡೆಯಲ್ಲ. ಪಾಲಿಟಿಕ್ಸ್ ಹೌದು. ಆಮೇಲೆ ಯಾವಾಗ ಸತೀಶ್ ಜಾರಕಿಹೊಳಿ, ಡಿ ಕೆ ಶಿವಕುಮಾರ್ ಮಧ್ಯೆ ಮಾತುಕತೆ ಆಯಿತು, ಇವೆಲ್ಲ ಶುರು ಆದಾಗ ಅಲ್ಲೂ ಕೂಡ ಇಲ್ಲ ಇವ್ರು ಬಿಟ್ಕೊಡುವಂಥ ಸಾಧ್ಯತೆಗಳು ಜಾಸ್ತಿ. ಗಾಂಧಿ ಕುಟುಂಬ ಬಿಡ್ಲಿಕ್ಕೆ ಹೇಳುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿತ್ತು. ಎಸ್ ಎಸ್. ಗಾಂಧಿ ಕುಟುಂಬ ಬಿಡ್ಲಿಕ್ಕೆ ಬಿಡುತ್ತಾ ಇಲ್ವಾ ಅಂತಕ್ಕಂಥದ್ದು. ಬಟ್ ನನಗನ್ಸುತ್ತೆ ಜಿತ್, ಅವ್ರಿಗೂ ಬೇರೆ ದಾರಿ ಇರಲಿಲ್ಲ. ವಯಸ್ಸೊಂದೇ ಕಾರಣವಾ? ಅದೇ ಡೆಫಿನೆಟ್ಲಿ. ಈಗ ನೀವು 60 ವಯಸ್ಸಿನ ಸಿದ್ದರಾಮಯ್ಯನವ್ರಿಗೆ ಕೆಳಗಿಳಿ ಅಂತಂದರೆ ಕೆಳಗಿಳಿತಿದ್ರು ಅವರು. 65 ವಯಸ್ಸಿನವ್ರಿದ್ರೆ ಇಳಿತಿರ್ಲಿಲ್ಲ. ಪೊಲಿಟಿಕಲಿ ಅದು ಯುತ್ತದು ಅಂದರೆ ಏನು, ಯೌವನ ರಾಜಕೀಯ. ನೀವು 78 ವಯಸ್ಸಲ್ಲಿ 8 ವರ್ಷ ಆಮೇಲೆ 2023ರಲ್ಲಿ ಡಿ ಕೆ ಶಿವಕುಮಾರ್ ನೋಡಿ, ಹಿ ಈಸ್ ಎ ವೆರಿ ಮೆವರಿಕ್ ಪೊಲಿಟಿಷಿಯನ್. ಅವರು ಸುಮ್ಮನೆ DCM ಒಪ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂದರೆ ಅವ್ರು ಈಗೇನು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಹೌದು ಹೌದು. ಅವ್ರಿಗೆ ಸುಮ್ಮನೆ ಒಂದು DCM ಕೊಡ್ತಿರ್ಲಿಲ್ಲ ಅಂದರೆ ಕಮಿಟ್ಮೆಂಟ್ ತಗೊಂಡು ಬಂದರು ಅವರು. ಅವ್ರೇನು ಮಾಡಿದರು ಅಂದರೆ ಹಠ ಹಿಡ್ದಂಗೆ ಮಾಡಿ ನನಗೆ 2.5 ವರ್ಷ ಆದಮೇಲೆ ಬಿಟ್ಟು ಕೊಡಬೇಕು ಅಂತಕ್ಕಂಥ ಹಠ ಹಿಡಿದು ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಕೇಳಿದ್ರಿಂದ ಅವರು ಇವತ್ತು ಮುಖ್ಯಮಂತ್ರಿ ಆಗ್ತಿದ್ದಾರೆ. ಹೈಕಮಾಂಡ್ಗೂ ಕೂಡ ರಾಜಸ್ಥಾನದಲ್ಲಾದಂತೆ, ಮಧ್ಯಪ್ರದೇಶದಲ್ಲಾದಂತೆ, ಛತ್ತೀಸ್ಗಢದಲ್ಲಾದಂತೆ, ಕರ್ನಾಟಕದಲ್ಲೂ ಆದರೆ ಫೇಸ್ ಸೇವಿಂಗ್ ಇರೋಲ್ಲ. ನಾಳೆ ಡಿ ಕೆ ಶಿವಕುಮಾರ್ ಇರ್ತಾರೋ ಇಲ್ವೋ? ಹೌದು. ಒಂದು ವೇಳೆ ಕೊಟ್ಟ ಭರವಸೆ ಈಡೇರಿಸದೇ ಇದ್ರೆ ಡಿ ಕೆ ಶಿವಕುಮಾರ್ ಏನ್ ಮಾಡ್ಬೋದು? ಈ ಆತಂಕ ಕೂಡ ಹೈಕಮಾಂಡ್ಗಿತ್ತು. ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ನಿನ್ನೆ ಕೂಡ ಮಾತಾಡಿದ್ವಿ, ನೀವು 2028ರವರೆಗೆ ಬರೀ ಮುಖ್ಯಮಂತ್ರಿ ಇದ್ದು ನೀವು 28ರ ನೇತೃತ್ವ ವಹಿಸ್ಕೊಳ್ಳಿಲ್ಲ, ಬೇರೆಯವ್ರು ಜಾರಕಿಹೊಳಿ, ಡಿ ಕೆ ಶಿವಕುಮಾರ್ ವಹಿಸ್ಕೊಳ್ಳಿ ಅಂದರೆ ಹೆಂಗಾಗುತ್ತೆ? ಕೊನೆ ಕ್ಷಣದಲ್ಲಿ ಬಂದು ನೇತೃತ್ವ ವಹಿಸ್ಕೊಂಡವ್ರು ಏನು ಮಾಡೋಕ್ಕಾಗತ್ತೆ? ಆಗಲ್ಲ. ಹೌದು, ಯಾವ ಪಕ್ಷದಲ್ಲೂ ಅದು ಸಾಧ್ಯ ಆಗಲ್ಲ. ಆ ಕಾರಣದಿಂದ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನು ರೆಡಿ ಮಾಡ್ತು. ಬಟ್ ಒಂದು 6 ತಿಂಗಳು ಗ್ರೇಸ್ ಪೀರಿಯಡ್ ಕೊಡಿ. ಇದೇ 6 ತಿಂಗಳ ಹಿಂದೆ ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡೋದು ಅಂದರೆ ಇಟ್ ಹ್ಯಾಂಡಲ್ಡ್ ಇಟ್ ವೆರಿ ವೆಲ್. ಹೌದು, ಹ್ಯಾಂಡಲ್ಡ್ ವೆರಿ ವೆಲ್. ಹೈಕಮಾಂಡ್ ವೀಕ್ ಆಗಿದೆ, ಮಾತು ಕೇಳೋದಿಲ್ಲ, ಅದು ಏನೇ ಇದ್ರೂ ಈ ಇಶ್ಯೂನ ಕಾಂಗ್ರೆಸ್ ಹೈಕಮಾಂಡ್ ಬಹಳ ನೀಟಾಗಿ ಹ್ಯಾಂಡಲ್ ಮಾಡಿತು. ಆ್ಯಂಡ್ ಸಿದ್ದರಾಮಯ್ಯನವರು ಕೂಡ ತುಂಬ ಗ್ರೇಸ್ಫುಲ್. ಎವ್ರಿ ಒನ್ 3 ದಿನಗಳ ಹಿಂದೆ KN ರಾಜಣ್ಣ ಅವರು ಹೇಳಿದ್ರು ಸಿದ್ದರಾಮಯ್ಯ ಬದಲಾವಣೆ ಆದರೆ ಪರಮೇಶ್ವರ್ CM ಆಗಬೇಕು ಅಂತ. ಅದಕ್ಕೆ ಪ್ರತಿಕ್ರಿಯೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ರಾಜಣ್ಣ ಯಾಕೆ ಮಾತಾಡ್ತಿದ್ದಾರೆ, ಮಾತಾಡಬಾರ್ದು ಅಂದ್ರು ಅವರು. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.